ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ನಮ್ಮ ಒಂದು ಚಾನಲ್ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಪ್ರತಿನಿತ್ಯ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲೆಗಳು ಕೊಟ್ಟಿದೆ. ಅದರಲ್ಲಿ ಯಾವ ಕಾಳೆಗಳಿಗೆ ಯಾವ ಗಿಡ, ಯಾವ ಸೊಪ್ಪು, ಯಾವ ಎಲೆ ಅಂತ ನಾವು ಗುರುತಿಸಬೇಕು. ನಮ್ಮ ಹಿರಿಯರು ಮತ್ತು ಋಷಿಮುನಿಗಳು, ಸಾಧು ಸಂತರು ಅವರೆಲ್ಲ ಸೇರಿ ಅವರು ಕೆಲವೊಂದು ಗಿಡಗಳನ್ನು ಐಡೆಂಟಿಫಿಕೇಷನ್ ಮಾಡವ್ರೆ. ಇಂಥ ಗಿಡ ಇದಕ್ಕಾಗುತ್ತೆ, ಇಂಥ ಗಿಡ ಇದಕ್ಕಾಗುತ್ತೆ ಅಂತ. ಇದು ಬಂದರೆ ಅಂತಾರೆ, ಬಂದರಿಕೆ ಅಂತಾರೆ. ಇದೇನಪ್ಪ ಅಂದರೆ ನೋಡಿ, ಈ ಥರ ಕೊಂಬನ್ನು ಆರೆಸ್ಟ್ ಮಾಡಿಕೊಂಡು ಇಷ್ಟುದ್ದ ಕೊಂಬನ್ನು ಅದೇನು ಮಾಡ್ತಾರೆ, ಅವರು ಪೊರಕೆ ಥರ ಮಾಡಿ ಮನೆಯಲ್ಲಿ ಈ ದನದ ಕೊಟ್ಟಿಗೆ ಅಲ್ಲಲ್ಲಿ ಗುಡಿಸ್ಲಿಕ್ಕೆ ಇದು ಮಾಡ್ಕೊತಾರೆ. ಆದರೆ ಇದು ಎಷ್ಟೇ ವರ್ಷಲಾದರೂ ಸೌದೋಗಲ್ಲ. ಇದು ಇನ್ನೊಂದು ಅಷ್ಟೇ ಕ್ಲೀನಾಗಿ ಆ ಒಂದು ಕಸ ಕ್ಲೀನಾಗಿ ಬರ್ತದೆ. ಒಂದು ಎರಡನೇದು, ಇದು ಪೆಟ್ರೋಲ್ಗಿಂತ ಭಾರಿ ಉರಿಯೋದು ಜಾಸ್ತಿ. ಇದು ನೋಡಿ, ಹೆಣ್ಣು ಮಕ್ಕಳು ಯಾರು ಅಡುಗೆ ಮಾಡ್ತಾರೋ ಈ ಸೌದೆಯಲ್ಲಿ, ಅವರು ಈ ಮಳೆ ಬಂದಾಗ ಅವ್ರಿಗೆ ಪಾಪ ತೊಂದರೆ ಆಗ್ತದೆ. ಸೌದೆಯಲ್ಲಿ ನಂದೋಗಿರ್ತದೆ, ಅಡುಗೆ ಮಾಡೋಕ್ಕಾಗಲ್ಲ. ಅಂತಹ ಸಮಯದಲ್ಲಿ ಈ ಬಂದರಿಕೆಯ ಗಿಡವನ್ನು ಎಲ್ಲಿದ್ದರೂ ಹೋಗಿ, ಮಳೆ ಬರ್ತಾಯಿದ್ರು ಸಹ ಪರವಾಗಿಲ್ಲ, ನಿಂದೋಗಿದ್ರು ಸಹ ಪರವಾಗಿಲ್ಲ, ಈ ಗಿಡವನ್ನು ತಂದು ಅವರು ಅಡುಗೆ ಮಾಡ್ತಾಯಿದ್ರು. ಅಂದರೆ ಇದು ಪೆಟ್ರೋಲ್ಗೆ ಸಮಾನ, ಡೀಸೆಲ್ ಸಮಾನ. ಇದು ಅಷ್ಟು ಚೆನ್ನಾಗಿ ಉರಿಯುತ್ತೆ ಇದು ಸ್ನೇಹಿತರೆ. ಅದಲ್ಲದೇ ಹೆಣ್ಣು ಮಕ್ಕಳು ಈ ಬಹಿಷ್ಠತೆ ಅಂತೀವಿ, ಅವರು ಬಟ್ಟೆ ಜಾಸ್ತಿ ಹೋಗ್ತಾಯಿದ್ರೆ ಅಥವಾ ಕಿಬ್ಬೊಟ್ಟೆ ನೋವು ಬರ್ತಾಯಿದ್ರೆ ನೋಡಿ, ಈ ಸೊಪ್ಪನ್ನು ಒಂದಿಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದು ಅದನ್ನು ಈ ಥರ ಒಂದು ಎಲೆ ಥರ ಈ ಥರ ಮಾಡಿ ಒಕ್ಕಲ ಹತ್ರ ಕಿಬ್ಬೊಟ್ಟಿಗೆ ಕಟ್ಕೊತಾರೆ. ಇದು ಕಟ್ಟಿದ ಒನ್ ಅವರಿಗೆ ಅದು ಆಟೋಮೆಟಿಕ್ಕಾಗಿ ನೋವು ಕಡಿಮೆ ಆಗ್ತಾ ಬರ್ತದೆ. ಅದು 3 days 4 days ಕಂಟಿನ್ಯೂ ಮಾಡ್ತಾ ಬಂದರೆ ಅದು ಶಾಶ್ವತವಾಗಿ ನೋವು ನಿವಾರಣೆ ಆಗುತ್ತೆ. ಅಲ್ಲದೇ ಈ ಕುರಿ ಮೇಕೆ ಕಾಯೋರು, ದನ ಕಾಯೋರು ಪಾಪ ಅವರೇನು ಮಾಡ್ತಾರೆ ಅಂದರೆ, ಈ ಸೊಪ್ಪನ್ನು ಒಂದಿಷ್ಟು ಕಲೆಕ್ಟ್ ಮಾಡ್ಕೊಂಬಂದು ಆ ಸೊಪ್ಪನ್ನು ಏನು ಮಾಡ್ತಾರೆ, ಈ ತಲೆ ಮೇಲೆ ಇಟ್ಕೊಂಡು ಅದಕ್ಕೆ ಟವಲ್ಲು ಅಥವಾ ಏನೋ ಒಂದು ಕ್ಯಾಪ್ ಥರ ಮಾಡಿಕೊಂಡು ಕಟ್ಬಿಡ್ತಾರೆ. ಎಂತಹ ಬಿಸಿಲೋಡಲಿ ಆದರೆ ಕೂದಲಿಗೆ ಒಂಚೂರು ಡ್ಯಾಮೇಜ್ ಮಾಡಲ್ಲ. ಇದು ಒಂದು ಏನೂ ಮಾಡಲ್ಲ ಡ್ಯಾಮೇಜ್. ಕೂದಲು ಉದುರಲ್ಲ, ಕೂದಲಿಗೆ ಬೇಕಾದ ತಂಪು ಎಲ್ಲ ಕೊಡೋ ಶಕ್ತಿ ಒಂದು ಬಂದರೆ ಗಿಡಕ್ಕಿದೆ. ಅದಲ್ಲದೇ ಇದರಲ್ಲಿ ಎಷ್ಟೇ ಸೊಪ್ಪು ಎಷ್ಟು ಬೇಕಾದ ಕಲೆಕ್ಟ್ ಮಾಡಿ ಸೊಪ್ಪು, ಆದರೆ ಒಂದು ಬಟ್ಟು ರಸ ತೆಗಿಯೋಕ್ಕಾಗಲ್ಲ. ಕಾರಣ ಡ್ರೈ ಥರ ಇರ್ತದೆ, ಅದು ಆ ಲೀಫೆಲ್ಲ ಡ್ರೈ ಥರ ಇರ್ತದೆ. ಆದ್ದರಿಂದ ಇದು ಮತ್ತು ಸೇವನೆಗೆ ಸಹ ಇದೊಂದು ಚೂರ್ಣವನ್ನು ಉಪಯೋಗಿಸ್ಕೊತಾರೆ. ಅದು ಮುಂದಿನ ಎಪಿಸೋಡಲ್ಲಿ ಅದಕ್ಕೆ ಕವರ್ ಮಾಡಿ. ಇಂತಹ ಒಂದು ಗಿಡವನ್ನು ನಾವು ಬೆಳೆಸಬೇಕು. ಹಿಂದೆ ಎಲ್ಲ ಕಡಿತಾಯಿದ್ರು, ಈ ಸ್ವಲ್ಪ ಈ ಸ್ಟವೆಲ್ಲ ಬಂದು, ಗ್ಯಾಸೆಲ್ಲ ಬಂದು ಕಡಿಯೋರು ಯಾರೆಲ್ಲ ಚೆನ್ನಾಗಿ ಬೆಳೀತಾಯಿದೆ. ನಾವು ಇದನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಆಗ್ತಾಯಿದೆ. ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಇದರ ಒಂದು ಹೂವು ಮತ್ತು ಇದು ಕಾಯಿದು, ಇಲ್ಲಿ ಹೂವು ಇದೆ, ಇದು ಹೂವು, ಅಲ್ಲಿ ಕಾಯಿದೆ, ಮತ್ತು ಇದರ ಒಂದು ಉಪಯೋಗನ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.